ಸ್ನೇಹಿತರೆ ನೀನು ಹೆಸ್ಕಾಮ್ದ ರಿಸಲ್ಟ್ ಬಂದೈತಿ ಅಂತೇಳಿ ಒಂದು ಸಣ್ಣ ಏನೈತಿ ನ್ಯೂಸ್ ಪೇಪರ್ದಾಗತ್ತೋ ಅದು ಶಾರ್ಟ್ ನೋಟಿಸ್ ಆಯ್ತು ಕಳ್ಸಾತಿದ್ರಿ. ನೀನು ಏನೈತಿ ಅದನ್ನು ಕ್ಲಿಯರ್ ಮಾಡಿನ ಅದು ಫೇಕ್ ಐತೆ ರಿಯಲ್ ಐತೆ ಅಂಥೇಳಿ. ನೀನು ಏನೈತಿ ಅದು ಫೇಕ್ ನೋಟಿಸ್ ಅದ ಏನೈತಿ ಫೇಕ್ ನೋಟಿಸ್. ಈಗ ಏನೈತಿ ಸಾರ್ವಜನಿಕ ಪ್ರಕಟಣೆ ಮಾಡಿರ್ತಾರೆ ಹೆಸ್ಕಾಮ್ದವ್ರು ಏನೈತಿ ಒಂದು ಪ್ರಕಟಣೆ ಮಾಡಿರ್ತಾರೆ. ಅದರೊಳಗೆ ಏನೇನು ಮಾಹಿತಿ ತಿಳಿಸ್ಕೊಟ್ಟಿರ್ತಾರೆ ಅದನ್ನು ತಿಳಿಸ್ಕೊಡ್ತಾನೆ. ಮತ್ತು ಹೆಸ್ಕಾಮ್ ರಿಸಲ್ಟ್ ಯಾವಾಗ ಬರ್ಬೋದು ಎಕ್ಸೆಪ್ಟೆಡ್ ಆಗಿ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಸೊ ಇನ್ನೊಂದೇನಪ್ಪ ಅಂತಂದರೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇಲ್ಲಿ ನೋಡಿರಿ ಇದನ್ನ ಮಗ್ಲ ಸ್ಕ್ರೀನ್ ಮೇಲೆ ಹಾಕಿ ಒಂದೊಂದಿಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋಣ ಏನು ಮಾಹಿತಿಯನ್ನು ಕೊಟ್ಟಿರ್ತಾರಂತ. ಇಲ್ಲಿ ನೋಡ್ಬೋದು ದಿನಾಂಕ 23 ಮಾರ್ಚ್ 2026 ಅಂದರೆ ನಿನ್ನೆ ನೋಟಿಸ್ ನಿನ್ನೆ ಇದು ಸಾರ್ವಜನಿಕ ಪ್ರಕಟಣೆ ಮಾಡಿರ್ತಾರೆ ವೆಬ್ಸೈಟ್ದವರು. ಮತ್ತು ನಿನ್ನೆ ಕೂಡ ನೋಟಿಸ್ ಬಂದೈತಿ ಫೇಕ್ ನೋಟಿಸ್ ಬಂದಿರ್ತೈತಿ. ಇದರೊಳಗೆ ಏನು ಮಾಹಿತಿ ಕೊಟ್ಟಾರಂದ್ರೆ ಇಲ್ಲಿ ನೋಡ್ರಿ ವಿಷಯ ಹೆಸ್ಕಾಂ ನೇಮಕಾತಿ ಅಧಿಸೂಚನೆ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುಳ್ಳು ಮಾಹಿತಿಯ ಬಗ್ಗೆ ಸ್ಪಷ್ಟೀಕರಣ ಏನೈತಿ. ಈಗ ಸಾಮಾಜಿಕ ಜಾಲತಾಣ ಅಂದರೆ ಈಗ ನಿನ್ನೇನು ಪ್ರಕಟಣೆ ಆಗಿತ್ತಲ್ಲ ನೋಟಿಸ್ ಶಾರ್ಟ್ ನೋಟಿಸ್ ಅದು ಫೇಕ್ ನೋಟಿಸ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ ಇತ್ತೀಚಿನ ದಿನಗಳಲ್ಲಿ ಹೆಸ್ಕಾಂ ಸಂಸ್ಥೆಯ ನೇಮಕಾತಿ ಅಧಿಸೂಚನೆ ಕುರಿತು ವಾಟ್ಸಪ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ತಪ್ಪು ಮಾಹಿತಿಗಳು ಹರಿದಾಡುತ್ತಿರುವುದು ಗಮನಕ್ಕೆ ಬಂದಿದೆ. ನೋಟಿಸ್ ಇಲ್ಲೈತಿ ನೋಡ್ಬೋದು, ಇಲ್ಲಿ ನೋಡತ್ತಿರ್ಬೋದು. ಇದೇನೈತಿ ಇದು ಫೇಕ್ ನೋಟಿಸ, ಇದೇನೈತಿ ಫೇಕ್ ನೋಟಿಸ್. ನಾನು ನಿಮ್ಗೆ ಇದ್ರ ಬಗ್ಗೆ ಏನೈತಿ ಫೇಕ್ ನೋಟಿಸ್ ಹೆಂಗಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ನಾ ಏನೈತಿ ನೀನು ವಿಡಿಯೋ ಮಾಡಿ ತಿಳಿಸಿನ. ಏನೈತಿ CIN ನಂಬರ ಮತ್ತು ಡೇಟಾ ಮತ್ತು ಪಿನ್ ಕೋಡ ಈ 3 ನಂಬರ್ ನೋಡ್ರಿ ಫೇಕೋ ರಿಯಲ್ ಐತಿ ಅಂತೇಳಿ ನಿಮ್ಗೆ ಗೊತ್ತಾಕೈತಿ. ಇದಾಯ್ತು. ಮತ್ತು ಕೆಳಗೆ ಏನು ಕೊಟ್ಟಾರಂದ್ರೆ ಇಲ್ಲಿ ನೋಡ್ರಿ ಹೆಸ್ಕಾಂ ವತಿಯಿಂದ ಹೊರಡಿಸಲಾಗುವ ಎಲ್ಲ ಅಧಿಕೃತ ನೇಮಕಾತಿ ಅಧಿಸೂಚನೆಗಳು ಹಾಗೂ ಮಾಹಿತಿಗಳನ್ನು ಹೆಸ್ಕಾಂ ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ ಪ್ರಕಟಿಸಲಾಗುವುದು. ಏನೈತಿ ಅವ್ರ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಏನೈತಿ ಹೆಸ್ಕಾಮ್ದವ್ರು ಪ್ರಕಟಣೆ ಮಾಡ್ತಾನೆ ಕೊಟ್ಟಿರ್ತಾರೋ. ಈ ಯಾವುದೇ ರೀತಿ ವಾಟ್ಸಪ್ ಅಥವಾ ಅಲ್ಲಿ ಶೇರ್ ಮಾಡಿದ್ದ ನಂಬೇಡ್ರಿ. ಈಗಿನ ಅವ್ರ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಏನೈತಿ ಶೋ ಆಕತ್ಲೆ ಅದ ಡೈರೆಕ್ಟ್ ಏನೈತಿ ಅದು ಅವ್ರದ್ದು ಆಗಿರುವಂಥ ನೋಟಿಸ್. ನಿಮ್ಗೆ ಇನ್ನೊಂದು ಹೇಳ್ತನು ಆಗ ಅವ್ರ ಅಫಿಷಿಯಲ್ ಏನು ವೆಬ್ಸೈಟ್ ಇದೆ ಅದನ್ನು ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತು ನೋಡ್ರಿ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಆಕೈತಿ. ಅದನ್ನೇ ಡೈರೆಕ್ಟ್ ಲಿಂಕ್ ಹಾಕಿರ್ತನು. ಇದಾಯ್ತು. ಮತ್ತೇನು ಕೊಟ್ಟಾರನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಯಾವುದೇ ಅಧಿಸೂಚನೆ ಮಾಹಿತಿಯು ಅಧಿಕೃತವಲ್ಲ ಅದೇ ನಿಲ್ಲಿದಾನ. ಸೊ ಅದೇ ರೀತಿಯಾಗಿ ಆದ್ದರಿಂದ ಸಾರ್ವಜನಿಕರು ಮತ್ತು ಅಭ್ಯರ್ಥಿಗಳು ಇಂತಹ ಸುಳ್ಳು ಮಾಹಿತಿ ನಕಲಿ ಅಧಿಸೂಚನೆಗಳನ್ನು ನಂಬದೆ ಹಾಗೂ ಅವನ್ನು ನಿರ್ಲಕ್ಷಿಸುವಂತೆ ವಿನಂತಿಸಲಾಗಿದೆ. ಇದನ್ನೇನೋ ನಂಬೇಡ್ರಿ ಅಂತ ಕೊಟ್ಟಾರ ಅವ್ರು. ಈಗೇನು ನೋಟಿಸ್ ಏನು ಹರಿದಾಡತ್ತಿಲ್ಲ ಇದೆಲ್ಲ ಫೇಕ್ ನೋಟಿಸ್, ಇದನ್ನೇನು ನಂಬೇಡ್ರಿ. ಸೊ ಇದ್ರ ಜೊತೆಗೆ ಮತ್ತೇನು ಕೊಟ್ಟಾರಂದ್ರೆ ಯಾವುದೇ ನೇಮಕಾತಿ ಸಂಬಂಧಿತ ಮಾಹಿತಿ ಕುರಿತು ಖಚಿತಪಡಿಸಿಕೊಳ್ಳಲು ದಯವಿಟ್ಟು ಹೆಸ್ಕಾಂ ಅಧಿಕೃತ ವೆಬ್ಸೈಟನ್ನು ಮಾತ್ರ ಅವಲಂಬಿಸಿರಬೇಕು, ಸಾರ್ವಜನಿಕರು ಸಹಕರಿಸಲು ಕೋರಿದೆ. ಈ ರೀತಿಯಾಗಿ ಹೆಸ್ಕಾಮ್ದವ್ರು ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಾರೆ. ಹೆಸ್ಕಾಮ್ದು ಏನೈತಿ ಯಾವುದೇ ಆಗಿರುವಂಥ ವೆಬ್ಸೈಟ್ ಒಳಗೆ ಯಾವುದೂ ಏನೈತಿ ಇದು ನೋಟಿಸ್ ಅವ್ರು ಏನೂ ಪ್ರಕಟಣೆ ಆಗಿಲ್ಲ. ಇದೇನು ಈಗ ವಾಟ್ಸಪ್ದಾಗತ್ತೋ ಅಲ್ಲಿ ಶೇರ್ ಮಾಡತ್ತಿರಲ್ಲ, ಇದು ಫೇಕ್ ನೋಟಿಸ. ನೀನು ಸಂಪೂರ್ಣವಾಗಿ ಅದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಮಾಡಿ ತಿಳಿಸಿನ. ನೀನು ನೋಟಿಸ್ ಮಾಡಿದ್ರೆ ನನಗೆ ಕಂಟಿನ್ಯೂ ಒಂದು ಸರಿ ಮೆಸೇಜ್ ಮಾಡತ್ತಿದ್ರಿ ಹೆಸ್ಕಾಮ್ ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ನೀನೇ ಐತಿ ನಾ ಕ್ಲಿಯರ್ ಮಾಡಿನೇ ಅದ. ನೀನು ಐತಿ ಇದು ಬರೋಕ್ಕಿಂತ ಮೊದಲನೇ ಹೇಳಿನ ಇದು ಫೇಕ್ ನೋಟಿಸ್ ಅಂತೇಳಿ. ಈಗ ಸಾಯಂಕಾಲ ಇದು ಬಂದೈತಿ, ನಾ ಏನೈತಿ ಬೆಳಗ್ಗೆ ನಿಮ್ಗೆ ಸರಿ 2-3 ಗಂಟೆಗೆ ಐತಿ ಒಂದು ವಿಡಿಯೋ ಮಾಡಿ ತಿಳಿಸಿನ ಫೇಕ್ ಐತೆ ರಿಯಲ್ ಐತೆ ಅಂತೇಳಿ ಸಂಪೂರ್ಣವಾಗಿ ಅದ್ರೂ ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟನ. ನೀನು ಇನ್ನೊಂದೇನಪ್ಪ ಆತನ ಹೆಸ್ಕಾಮ್ ಯಾವಾಗ ಬರ್ತೈತಿ ನಿಮ್ಗೆ ನಾಳೆ ನಡೆದ್ರೆ ಅಪ್ಡೇಟ್ ನೀಡ್ತಾನ. ಹೆಸ್ಕಾಮ್ ರಿಸಲ್ಟ್ ಯಾವಾಗ ಬರ್ತೈತಿ ಅಂತ ನಾಳೆ ನಾಡಿದ್ರೆ ನಿಮ್ಗೆ ಅಪ್ಡೇಟ್ ನೀಡ್ತು. ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊಂಡ್ರೆ ನಿಮ್ಗೆ ಕಂಟಿನ್ಯೂ ಹೆಸ್ಕಾಮ್ದು ಏನೇ ಅಪ್ಡೇಟ್ ಬಂದರು ನಿಮಗೆ ಏನೈತಿ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ. ಸೊ ಇನ್ನೊಂದೇನಪ್ಪ ಅಂದ್ರೆ ಡೈರೆಕ್ಟ್ ಅದೇನು ಅವ್ರ ಅಫಿಷಿಯಲ್ ಆಗಿರುವಂಥ ಹೆಸ್ಕಾಮ್ ಅಫಿಷಿಯಲ್ ವೆಬ್ಸೈಟ್ ಅದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತು ನೋಡಿರಿ. ಅಲ್ಲಿ ಪ್ರತಿಯೊಂದು ಹೆಸ್ಕಾಮ್ ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಯಾಕಂದರೆ ಡೈರೆಕ್ಟ್ ವೆಬ್ಸೈಟ್ ಇದ್ದಿರ್ತೈತಿ. ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ ಅವ್ರ ಅಫಿಷಿಯಲ್ ವೆಬ್ಸೈಟ್ ಲಾಗಿನ್ ಆಗಿ ನಿಮಗೆ ಸಂಪೂರ್ಣ ಮಾಹಿತಿ ಅಂತ ಕೊಟ್ಬಿಟ್ಟಿರ್ತಾರೆ. ಏನೇ ನೋಟಿಸ್ ಬಂದರು ಅವ್ರ ಅಫಿಷಿಯಲ್ ವೆಬ್ಸೈಟ್ಗೆ ಮಾತ್ರ ಶೋ ಹಾಕಿತ್ತಂದ್ರೆ ಅದು ಫೇಕ್ ನೋಟಿಸ ರಿಯಲ್ ನೋಟಿಸ. ಅವ್ರ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಏನಾರು ಶೋ ಆಗ್ಲಿಕ್ಕತ್ತಂದ್ರೆ ಈಗ ಹಂಗೆ ವಾಟ್ಸಪ್ದ ಅಲ್ಲಿ ಹರಿದಾಡಕತ್ತಿತ್ತಂದ್ರೆ ಅವಾಗ ಅದು ಫೇಕ್ ನೋಟಿಸ. ಈ ರೀತಿಯಾಗಿ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಮತ್ತು ಇನ್ನೊಂದೇನಪ್ಪ ಅಂತ ನಿಮ್ಮ ಹೆಸ್ಕಾಮ್ ವಿದ್ಯಾರ್ಥಿ ಏನೇನು ಡೌಟ್ ಇದ್ರು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಏನೇ ಮಾಹಿತಿ ಬೇಕಾಗಿದ್ರು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ.